ರಾಜ್ಯದಲ್ಲಿ ಒಂದೇ ಒಂದು ವಿಚಾರವನ್ನು ನಾನು ಹೇಳಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದಿಲ್ಲ. ನಮ್ಮ ನಾಯಕರುಗಳು ಮಾತನಾಡಬೇಕಾಗಿದೆ. ಸಮಯದ ಅವಕಾಶ ಕಡಿಮೆ ಇದೆ. ಅವರು ಮಾತನಾಡಬೇಕು. ಅವರ ಮಾತನ್ನು ಕೇಳಲಿಕ್ಕೆ ನಾವೆಲ್ಲ ಆತುರರಾಗಿದ್ದೇವೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಯಾವ ಷಂಡ ತಂತ್ರವನ್ನು ಉಪಯೋಗಿಸಿ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಒಂದು ಕೆಟ್ಟ ಪ್ರವೃತ್ತಿಗೆಯನ್ನು ತಂದು ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಇಡಿ ಅಂತ ಒಂದು ಸಂಸ್ಥೆಯನ್ನು ಉಪಯೋಗಿಸಿಕೊಂಡು ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಕೆಟ್ಟ ಹೆಸರನ್ನು ತರಲಿಕ್ಕೆ ನೀವು ಹೊಂಟಿದ್ದೀರಿ, ಇದು ಫಲಿಸೋದಿಲ್ಲ. ಈ ಜನಸಮೂಹವನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಈ ಜನಸಮೂಹ ಎಷ್ಟು ಮಟ್ಟಿಗೆ ಸೇರಿದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ. ಆಗೋದಿಲ್ಲ ನಿಮ್ಮ ಕದು. ಇವತ್ತು ಸಿದ್ದರಾಮಣ್ಣವರ ನಾಯಕತ್ವದಲ್ಲಿ ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಮಂತ್ರಿಮಂಡಲದ ಎಲ್ಲ ನಮ್ಮ ಹಿರಿಯ ನಾಯಕರುಗಳ ಆಶೀರ್ವಾದದಿಂದ ಇವತ್ತು ಸುಭದ್ರವಾಗಿರ್ತಕ್ಕಂಥ ರಾಜ್ಯಭಾರ ಈ ರಾಜ್ಯದಲ್ಲಿ ನಡೀತಾ ಇದೆ. ನೀವೇನಾದ್ರೂ ಹೇಳ್ತಾರೆ ಹಾಸನ ಜಿಲ್ಲೆಯಲ್ಲಿ ಏನೋ ಹೇಳ್ತಾರೆ JDSನ ಭದ್ರಕೋಟೆ ಅಂತ ಹೇಳಿ. ಹೆಂಗ JDSನ ಭದ್ರಕೋಟೆ? ಎಲ್ಲಿದೆ JDSನ ಭದ್ರಕೋಟೆ? 25 ವರ್ಷಗಳಿಂದ ಯಾವ ಪಾರ್ಲಿಮೆಂಟ್ ಸದಸ್ಯತ್ವವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಸದಸ್ಯತ್ವವನ್ನ ನಮ್ಮೆಲ್ಲ ನಾಯಕರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ನಾವು ಗೆದ್ದಿದ್ದೇವೆ. ನಾವು ಗೆದ್ದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಇವತ್ತು ಚುನಾವಣೆ ನಡೆದರು. ನಮ್ಮ 7 ಕ್ಷೇತ್ರದಲ್ಲಿ ಶಾಸಕ ಸ್ಥಾನದಲ್ಲಿ 7 ಕ್ಷೇತ್ರವನ್ನ ಗೆಲ್ತಕ್ಕಂಥ ಬಲಿಷ್ಠವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಜನಪರವಾದಂಥ ಕಾರ್ಯಕ್ರಮಗಳನ್ನು ಸಿದ್ದರಾಮಣ್ಣನ ನೇತೃತ್ವದ ಸರ್ಕಾರ ಏನು ಇವತ್ತು ಈ ರಾಜ್ಯದಲ್ಲಿ ಕೊಟ್ಟಿದೆ.